ಇನ್ನೊಂದು ಕಡೆಗೆ ಬಿಜೆಪಿ ಆಂತರಿಕ ಗುದ್ದಾಟ ಇನ್ನಷ್ಟು ಬಯಲಾಗ್ತಾನೆ ಹೋಗ್ತಾ ಇದೆ. ನೋಡಿ, ನಾಲ್ಗೆಯನ್ನು ಸಡಿಲಿಸಿನೇ ಎಲ್ಲರೂ ಮಾತಾಡ್ತಾ ಇರೋದು. ಸೊ ಒಂದ್ ಕಡೆಗೆ ಯತ್ನಾಳ್ ಅವರು ಮತ್ತೊಮ್ಮೆ ಇವತ್ತು ಕೂಡ ವಿಜಯೇಂದ್ರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೆಲವೊಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ದೆಹಲಿಗೆ ಹೋಗಲಿ, ವಾಷಿಂಗ್ಟನ್ಗೆ ಹೋಗಲಿ, ಎಲ್ಲಿ ಬೇಕಾದಲ್ಲಿ ಹೋಗಲಿ, ಸತ್ಯ ಸತ್ಯನೇ. ಅಧ್ಯಕ್ಷರ ಬದಲಾವಣೆ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರಿಗೆ ರಸ್ತೆದಾಗ ಅಡ್ಡಾಡ್ಲಾರ್ದಂಗೆ ಮಾಡ್ತೀನಿ ತಾನೆ, ಇವನು ಗುಂಡಾಗಿರಿ ಮಾಡ್ತಾನೆ. ನೀವು ಮಾಧ್ಯಮದವರು ಎಂಥವ್ರು ಸ್ಟೇಟ್ಮೆಂಟ್ ತೊಗೋಬೇಕು ಗುರ್ತತ್ತಂದ್ರೆ ಸಮಾಜನಾಗ ಒಳ್ಳೆಯ ರಾಜಕಾರಣಿಗಳು ತೋರು ಕಿಸೆ ಕತ್ತರಿಸೋರು, ಯಾವುದು SC ST ಜನಾಂಗದ ಮೀಸಲಾತಿ ತೊಗೊಂಡವ್ರು, ದಲಿತರ ಮೀಸಲಾತಿಯನ್ನು ಕಸ್ಕೊಂಡ ನಾಲಾಯಕರದು ಅವ್ರು ಬೇಕಾದ್ರೆ ಅವರಪ್ಪನ ತಗೋರಿಲ್ಲ, ಬೇಕಾದ್ರೆ ನನ್ನ ಮಗ ಪ್ರಾಣ ಕೊಡ್ಲಿಕ್ಕೆ ತಯಾರದಾನ, ನನ್ನ ಮಗ ಹಂಗದಾನ ಅಂತ ಹೇಳಕತ್ತಿ ಅದವ್ರಿಗೆ ಬಿಡ್ರಿ. ನಾವೇನು ಬಿಟ್ಟು ನಾವೇನು ಇಟ್ಟೆ ಹೆಜ್ಜೆ ನಾವು ಬಿಡಲಾರ್ದು ಅವರಪ್ಪನ ಹಂಗದಿ. ಸರ್, ಈಗ ನಾಲಾಯಕನ ಒಂದು ಪದ ಬಳಕೆ ಮಾಡಿದ್ದಾರೆ. ಯಾರಿ ರಮೇಶ್ ಜಾರಕಿಹೊಳಿ ಯಾರಿಗ್ರಿ? ಮತ್ತು ಅವ್ರ ಅಪ್ಪನ ಡೂಪ್ಲಿಕೇಟ್ ಸಹಿ ಮಾಡಿದವ್ರಿಗೆ ನೀವು ಭಾಳ ಸಾಜೂಗ ಅನ್ಬೇಕಾ ಅಥವಾ ಅಂಥ ದೇಶಕ್ಕಂಟ ಅಪ್ರತಿಮ ನಾಯಕ ಅನ್ಬೇಕಾ? ಏನು ನೀವೇ ಹೇಳ್ರಿ. ನಾಲಾಯಕನ್ ಮತ್ತು ನಿಮ್ಮ ಅಪ್ಪನ ಸಹಿ ಮಾಡಿ ನೀವು ಮುಖ್ಯಮಂತ್ರಿ ಇದ್ದಾಗ ಏನೇನು ಮಾಡಿರಿ ಅನ್ನೋದು ಹರಿಪ್ರಸಾದ್ ಕಾಂಗ್ರೆಸ್ನವ್ರು ಹೇಳ್ಯಾರಲ್ಲ, ಏನು ಶಾಸಕರು ಅದಾರಲ್ಲ. ವಿಜಯೇಂದ್ರ ಅವರ ಮಾನವನ್ನ ಎಲ್ಲೆಲ್ಲಿ ತೆಗೆಯೋದಕ್ಕಾಗುತ್ತೋ ಅಲ್ಲೆಲ್ಲ ಕೂಡ ಯತ್ನಾಳ್ ಅವರು ತೆಗಿತಾ ಇದ್ದಾರೆ. ಯಾವ್ದು ವಿಚಾರಗಳನ್ನ ಪರ್ಸನಲ್ ಟಾರ್ಗೆಟಿಂದ ಹಿಡಿದು ಪಕ್ಷಕ್ಕೆ ವಿಜಯೇಂದ್ರದಿಂದ ಡ್ಯಾಮೇಜ್ ಆಗ್ತಿದೆ ಅದ್ರ ಬಗ್ಗೆ ನಾವು ಮಾತಾಡಬೇಕು. ನಾನಂತೂ ಸುಮ್ಮನೆ ಕೂರೋ ಮನುಷ್ಯ ಅಲ್ಲ, ಇಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ಇಡೋ ಪ್ರಶ್ನೆನೇ ಬರಲ್ಲ ಅಂತ ಅವರು ತೊಡೆ ತಡ್ತಾ ಇದ್ದಾರೆ. ಬಟ್ ಇಂಟ್ರೆಸ್ಟಿಂಗ್ಲಿ BJP ಹೈಕಮಾಂಡ್ ಇದೆಯಾ, ಏನು ಮಾಡ್ತಾ ಇದೆ, ಇದನ್ನು ನಿಲ್ಲಿಸೋದಕ್ಕೆ ಆಗ್ತಿಲ್ವಾ ಅವ್ರ ಹತ್ರ ಅನ್ನೋದು ಪ್ರಶ್ನೆ.